ಆಯ್ತಾಯ್ತು. ನಮಸ್ಕಾರ. ಈ ದಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಂದರಮ್ಮ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಕರೆದಿದ್ದೇವೆ. ಅವರಿಗೆ ಸಭೆ ಪರವಾಗಿ ಸ್ವಾಗತ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಸದಸ್ಯರು ಸಹ ಈ ಸಭೆ ಪರವಾಗಿ ಸ್ವಾಗತ. ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಸಹ ಸಭೆ ಪರವಾಗಿ ಸ್ವಾಗತ. ಹಾಗೂ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೂ ಸಹ ಸಭೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅಧ್ಯಕ್ಷರ ಗ್ರಾಮ ನಮ್ದು ಕೊಡೋ ಗ್ರಾಮ ಬನ್ನಿ ಸರ್. ಕಟ್ಟಡ ಲೈಸೆನ್ಸ್ ಅರುಣ್ ಕೆ ಚಿಕ್ಕಹಳ್ಳಿ ಗ್ರಾಮ ಲೇಔಟ್ ಒಂದು ಕಟ್ಟಡ ಲೈಸೆನ್ಸ್ ಕಾಮಗಾರಿ ಪ್ರಮಾಣ ಕಾಮಗಾರಿ ಪ್ರಮಾಣ ಅರುಣ್ ಕೆ ಚಿಕ್ಕಹಳ್ಳಿ ಗ್ರಾಮ ವಿಜಯ ಟಿಎಸ್ ನಾಗರಾಜು ಮೈಸೂರು ಇವರು ಕಟ್ಟಡ ಲೈಸೆನ್ಸ್ ತೋರಿ. ಮಾದೇಸ್ವಾಮಿ ಬಸಪ್ಪ ಕಟ್ಟಡ ಲೈಸೆನ್ಸ್. ಸುಮಲತಾ ಅಶೋಕ್ ಕಟ್ಟಡ ಲೈಸೆನ್ಸ್. ಅಂಕನಹಳ್ಳಿ ಗ್ರಾಮದ ತ್ರಿನೇಶ್ ಚನ್ನವೀರಪ್ಪ ಜಮೀನಿಂದ ಕುಮಾರ್ ಚನ್ನವೀರಪ್ಪ ಅವರ ಜಮೀನು ಅವರಿಗೆ ಬೂದು ನಿರ್ವಹಣಾ ಕಾಮಗಾರಿ. ಹೇಮಾ ಮರುನಳ್ಳಿ ಕಟ್ಟಡ ಲೈಸೆನ್ಸ್. ಮಹೇಶ ರಾಜೇಗೌಡ ಕಟ್ಟಡ ಲೈಸೆನ್ಸ್ ಮರುನಳ್ಳಿ. ಸ್ವಾಮಿಗೌಡ ವೆಂಕಟೇಗೌಡ ಕಟ್ಟಡ ಲೈಸೆನ್ಸ್. ರಾಜಮ್ಮ ಲಿಂಗಾಚಾರ್ಯ ಶೌಚಾಲಯ ನಿರ್ವಹಣೆ. ರಾಗಿಣಿ ರವಿ ಚಿಕ್ಕಹಳ್ಳಿ. ರಾಗಿಣಿ ರವಿ ಎನ್ಒಸಿ ಕೋರಿ. ಚೈತ್ರ ಎಂಎಸ್ ಸ್ವಾಧೀನ ಪ್ರಮಾಣ ಪತ್ರ ಕೋರಿ. ಚಿಕ್ಕಹಳ್ಳಿ ಮನೆ ಕಟ್ಟ ಪುರೋಹಿತ್ ರೋಹಿತ್ ಪುರೋಹಿತ್ ಅಂದ್ಬಿಟ್ಟು. ಗಣಪತಿ ಕೋಂ ಸತೀಶ್ ಅಂಕನಹಳ್ಳಿ. ಗುಣವತಿ ಕೋಂ ಸತೀಶ್ ಗುಣವತಿ ಕೋಂ ಸತೀಶ್ ಅಂಕನಹಳ್ಳಿ. ಈ ಅಪ್ಪನಿಗೆ ಎಲ್ಲ ಕೊಟ್ಟಿದ್ದೀವಿ, ನಮ್ಮ ಮೇಲೆ ಪ್ರಶ್ನೆ ಖಾತೆ ಮಾಡ್ಕೊಟ್ಟು ಲೈಸೆನ್ಸ್ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ. ಆದ್ರೂ ಗ್ರಾಮ ಸಭೆ ಬಂದು ಪ್ರಶ್ನೆ ಮಾಡ್ತಾರೆ. ಲಕ್ಷ್ಮಮ್ಮ ಯೋಗೇಶ್, ಶಿವಮ್ಮ ಗಿರೀಶ್ ವಿದ್ಯುತ್ ಶಕ್ತಿಗೆ ಅದೇ ಎನ್ಒಸಿ ಕೊಡಿ. ಸಿಆರ್ ಸೋಮಶೇಖರ್, ಎನ್ ಶಾರದಾದೇವಿ ವಿಜಯನಗರ ಮೈಸೂರು ಕಟ್ಟಡ ನಿರ್ಮಾಣ. ಚೆಲುವಾಚಾರಿ ಚಿಕ್ಕುಟ್ಟಾಚಾರಿ ಎನ್ಒಸಿ ಕೊರಿ. ನಾಗರತ್ನಮ್ಮ ನರಸಿಂಹಮೂರ್ತಿ ಅಂಕನಹಳ್ಳಿ ಕುಡಿಯ ನೀರು ಸಂಪರ್ಕ. ಲೋಕೇಶ್ ನರಸಿಂಹಮೂರ್ತಿ ಅಂಕನಹಳ್ಳಿ ಕುಡಿಯ ನೀರು ಸಂಪರ್ಕ ಕೋರಿ. ಮಹೇಶ್ ಕುಮಾರ್ ಚಂದ್ರಶೇಖರ್ ಮೂರ್ತಿ ಚೌಕಳ್ಳಿಯವರು
ಕಟ್ಟಡ ನಿರ್ಮಾಣ ಮಾಡಲು ಕೊಟ್ಟವ್ರೆ. ಯಾವ ಮನುಂಗಳಿ ಜಯಮ್ಮ ಕುಸಿದ್ದೇಗೌಡ ಮನುಂಗಳಿ ಗ್ರಾಮ ಅದೇನ ಸೈಟ್ ನ ಅಳತೆ ಮಾಡ್ಕೊಡಿ ಅಂತ ಕೊಟ್ಟವ್ರೆ. ಜಯಲಕ್ಷ್ಮಿ ನಾರಾಯಣ ಸ್ವಾಮಿ ಚಿಕ್ಕಾಡನಹಳ್ಳಿ NOC ಅನುಸೂಯಮ್ಮ HR ರಮೇಶ್ ಇದು ಯುವ ಕೋರ್ಟಲ್ಲಿ ಆದೇಶ ಬಂದೈತೆ. ಹಿಂದೆ ಅದು ಮೂಲ ಮನುಂಗಳಿ ಗ್ರಾಮದ್ದು ಈಸೋತ್ ಕೊಡ್ಬೇಕಾಯ್ತು. ಅಂಕನಹಳ್ಳಿ ಗ್ರಾಮನ ಸೆಲೆಕ್ಟ್ ಮಾಡ್ಕೊಟ್ಟು ಅವರು ಇನ್ನೊಬ್ರು ಮಾರಾಟ ಮಾಡಿ ಅದ್ರ ಕಾರಣವಾಗಿ ಯುವ ಕೋರ್ಟಲ್ಲಿ ನಡೀತು. ಈಗ ಏನ್ ಮೂಲ ಕ್ರಯ ಪತ್ರ TT ಪ್ರಭುವರು ಏನಿದ್ರು ನೀಡಿದ್ರು ಆ ಕ್ರಯ ಪತ್ರದಂತೆ ಹೊಸ ಈಸೋತ್ ಕೊಡಲು ಕೋರಿ ಕೊಟ್ಟವ್ರೆ. ಸಭೆ 12 ವರ್ಷ ಸಫರ್ ಪಟ್ಟವ್ರೆ. ಆಸ್ತಿ ಒಂದು 17-18ನೇ ಸಾಲಲ್ಲಿ ಪಾಪ ಅನ್ನ ತಗೊಂಡು ಹೋಗ್ಬಿಟ್ಟು ಇನ್ನೊಬ್ರು ಮಾರಾಟ ಮಾಡ್ಬಿಟ್ಟು ಅವರು ಆಗ ನೋಡ್ಕೊಂಡ್ರೆ ಇದು ಅಂಕನಹಳ್ಳಿ ಬಂದೈತೆ ಅಂತ ಅದರಿಂದ ಹೊಸ ಸ್ವತ್ತು ಮಾಡಿ ಅದಕ್ಕೆ ತಿದ್ದುಪಡಿ ರಿಜಿಸ್ಟರ್ ಮಾಡಿಸ್ಬೇಕು ನಮ್ಮ ಕಳಿಸಿ. ಅದೇ SBM phase 2 ಈಗ ಜಗದೀಶ್ ಸರ್ ಹೇಳಿದ್ರಲ್ಲ ಅದನ್ನ ಪುದು ನಿರ್ಮಾಣ ಕಾಮಗಾರಿದು ಇಲ್ಲೇ ಆಯ್ತು ಪೇಪರ್ ಅಲ್ಲಿ ಅವೇ ಭಾಷಣ ಮಾಡ್ಕೊಂಡು ಹೋಗದೆ ಅದೇನ ರಾಗಿಣಿ ರವಿ ಅಂಕನಹಳ್ಳಿ ಕುಡಿಯ ನೀರಿನ ಸಂಪರ್ಕ ಬಸವಣ್ಣ ಸರ್ ರಾಗಿಣಿ ಅಲ್ಲ ಊರು ಪಕ್ಕದಲ್ಲಿದ್ರೆ ಅರ್ಧ ಕಿಲೋಮೀಟರ್ ವಾಟ್ಸಪ್ ಹೇಳಿಲ್ಲ ಅವರೇ ಬಂದ ಬೋರ್ ಹಾಕ್ಸ್ಕೊಂಡಿಲ್ಲ ನಾವು ಅಷ್ಟಾಗ ಸರ್ KLS ನೀಡ್ಬೇಕು ಅಂತ ಅರ್ಧ ಜನ ಕೇಳ್ತಾರೆ. KLS ನೀಡ್ಬೇಕು ರೋಡ್ ಐತೆ ಗ್ರ್ಯಾಂಡ್ ಆಗಿ ತೆಗೆದು ಕೊಡಿ. ಯಾವಾಗ ಕ್ರಿಯೋಜನೆ ಸೇರಿಸಿ ಎಷ್ಟು ಬಜೆಟ್ ಆಯ್ತು ಕ್ರಿಯೋಜನೆ ಸೇರಿಸಿ ಮಾಡ್ಬೇಕು. ಅದು ಯೋಜನೆ ನೀವು ಕೊಟ್ಟಂತ 50 ಮೈನಸ್ 100 ಟೋಲ್ ಯಾವ್ದು ಬಂದಂತ ನೀವು ಹಾಕಿದಾರು ಮಾಡಿಸಿ ಅಂತ ಹೇಳ್ತಾರೆ. 4,700,000 ಬಂದೈತೆ. ಅದರಲ್ಲಿ ನಾವು ಈಗ MRP ಬರೀ 1,300 ರೂಪಾಯಿ ಹಾಕ್ತಿದ್ವು. ಈಗ ಆ ತರ ಅಲ್ಲ, ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಆಧಾರ ಫಿಕ್ಸ್ ಮಾಡ್ಬಿಟ್ಟವ್ರೆ ಅವ್ರೆ. ಕನಿಷ್ಠ ನಮ್ಮ ಪಂಚಾಯತಿ ಕನಿಷ್ಠ ವರ್ಷಕ್ಕೆ ಒಂದು 25-30 ಲಕ್ಷ ಬರ್ಬೋದು. ಅಲ್ಲ ನೀವು ಸಭೆ ಮಾಡಲೇಬೇಕು. ವ್ಯಾಲ್ಯೂಯೇಷನ್ ಆಧಾರದ ಮೇಲೆ ಟ್ಯಾಕ್ಸ್ ಅವ್ರ ಹತ್ರ ಕಲೆಕ್ಟ್ ಮಾಡಿ ಅಂತ ಹಾಕಕ್ಕೆ ಸಭೆ ತೀರ್ಮಾನ ಇದಕ್ಕೆ ನೀರಿಂದ ಕೇಳಿದ್ರು ಮಾಡ್ಕೊಂಡು ಸಿದ್ನಾಯಕ ಅನ್ನಳ್ಳಿ ವೈದ್ಯಕೀಯ ಸಹಾಯಕ ಫುಲ್ ಕಾಲೆಲ್ಲ ಚೆನ್ನಮ್ಮ ಮಳೆಯಿಂದ ಮನೆ ಬಿದ್ದು ಹೋಗೈತೆ. ನಮಗೆ ಅಂಗಡಿ ಇವರ ಮನೆ ಮಹಾದೇವ್ ಅವನಿಗೆ ಚಿಕ್ಕಹಳ್ಳಿ ಗ್ರಾಮ ಅಲ್ಲಿ ಕುಂಚ ಯಾವ ಇಲ್ಲ ತಾಯಿ ತಂದೆ ಕಮಲಮ್ಮ ಸಣ್ಣಾಯಕ ರೋಡ್ ಸೈಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಗ್ರಾಮಗಳಲ್ಲಿ ಶುದ್ಧ ನೀರು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡೋ
ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮೂರಲ್ಲಿ ಅರ್ಜಿ ಬಂದಿತ್ತಲ್ಲ ಸರ್. ಹೆಂಗಿದ್ರು? ಅದ್ಯಾವ್ದೋ ಗ್ರಾಮ ಅಂತ ಅಲ್ಲ, ಅವನು ಅರ್ಜಿ ಕೊಟ್ಟಿರಲಿಲ್ಲ, ಕೊಟ್ಟಿದ್ದವ್ರುವೆ ನಮ್ದೇ ಲೋಕೇಶ ಶಿವಣ್ಣ ಮನೆ ಕಟ್ಟಿದ್ದಾನೆ ಸರ್ ದೇವಸ್ಥಾನದ್ದು. ಅವನು ನಲ್ಲಿ ಕೊಡಬೇಡ ಅಂತ ನಾನು ಯಾವುದೇ ಕಾರಣಕ್ಕೂ ನಲ್ಲಿ ಕರೆಂಟ್ ವಿದ್ಯುತ್ ಸಂಪರ್ಕ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕೊಡಬೇಡ ಅಂತ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಲ್ಲ ಸರ್. ಒಂದು ಅರ್ಜಿ ಕೊಟ್ಟಿಲ್ಲ. ಎರಡನೇದು ಅರ್ಜಿ ಕೊಟ್ಟಿದ್ದವರು ಓಲಿ ಅವನು ನಲ್ಲಿ ಎಳ್ದಾನೆ. ನಲ್ಲಿ ಎಳೆದ ಮೇಲೆ ಒಂದೇ ಒಂದು ಮನೆಗೆ 2 ಇಂಚ್ ನೀರು 2 ಇಂಚಿನ ಪೈಪ್ ತಕ್ಕೋಗ ಮನೆ ಗಂಟೆ ಹೇಳ್ದವನಲ್ಲ, ಅವ್ನು ಸ್ವಂತ ತಗೊಂಡಿದ್ದಾನೋ ಇಲ್ಲ ದುಡ್ಡು ಕೊಟ್ಟು ತಗೊಂಡ ನನಗೆ ಬೇಕಾಗಿಲ್ಲ, ಪಂಚಾಯತಿಯಿಂದ ಹಾಕ್ಸಿದಾರಿಯೋ ಅದು ಯಾತ್ರಿಂದ ಹಾಕ್ಸಿದ್ರು ಓಕೆ. 2 ಇಂಚಿನ ಪೈಪ್ ಒಂದೇ ಒಂದು ಮನೆಯಲ್ಲಿ ಕೊಟ್ಟದ ಹೇಳಿಬೋದವನು. ನಲ್ಲಿ ಸಂಪರ್ಕ ಅರ್ಜಿ ಹಾಕ್ಬಿಟ್ಟು ಪಂಚಾಯತಿಗೆ ಅಲ್ಲಿಂದಾನೆ ತಗೊಳ್ಳಿದ್ದೀವಿ ಅಲ್ಲ ಅಲ್ಲಿ ಸ್ವಂತ ಅಳಿಬೇಡ ಒಂದು ಮನೆಗೆ ತಡೆ ಒಂದು ಫುಲ್ಲು ಇಡೀ ಊರೊಂದು ಗೇಟ್ಗಳು ಟೈಟ್ ಮಾಡ್ಬಿಟ್ರು ಒಂದು ಮನೆ ನೀರು ಸಾಕೈತೆ. ಅಷ್ಟು ಅಡ್ಡದಲ್ಲಿರೋ ಮನೆ ಅದು ಒಂದು. ಅಲ್ಲ ಅವ್ನು ಸ್ವಂತ ಮಾಡ್ಸ್ಕೊಂಡಿರೋ ಸರ್, ಅಲ್ಲ ಸ್ವಂತ ಮಾಡ್ಸ್ಕೊಂಡ್ರೆ ಮಾಹಿತಿ ಬಂತು. ಅಲ್ಲ 2 ಇಂಚಿನ ಪೈಪ್ ಒಂದು ಇದಕ್ಕೆ ಪಾಸ್ ಮಾಡ್ಬೋದಂತ ಒಂದೇ ಮನೆಗೆ ಸ್ವಂತ ಬಂಡವಾಳ ಮಾಡ್ಕೊಂಡ್ರೆ ಇಲ್ಲಿ ಪಂಚಾಯತಿ ಪರ್ಮಿಷನ್ ತಗೊಂಡೋಗಿ ಮಾಡ್ಬೇಕು. ಆಗಿಲ್ಲ ಅದು. ಪಂಚಾಯತಿ ಪರ್ಮಿಷನ್ ತಗೊಂಡ್ಬೇಕು. ಸ್ವಂತ ಪೈಪ್ 500 ಲೆಕ್ಕ. ಈಗ ಅದೇನ್ ಹೇಳ್ತಾರೆ, ಈ ಕಡೆ ಬಾಟಮ್ ಮನೆ ಇದ್ವಾ, 3 ಮನೆ ಇದೆ, 3 ಮನೆಗೆ 3/4 ಇಂಚಿನ ಪೈಪ್ ಅಲ್ಲಿ 3 ಮನೆಗೂ ನೀರು ಹಿಡಿತಾ ಇದಲ್ಲ, ಅದೇ ಕೊಟ್ಟಿದ್ದಾರೆ 3/4 ಇಂಚ. ಯಾರು ಮನೆನಾ? ಅವ್ರ ಮನೆಗಳು ಬಾಟಮ್ ಮನೆಗೆ ಅವ್ರ ಅಂತಂದಿದ್ದು ನಿನ್ಗೆ 3/4 ಇಂಚು ಮಹೇಶ. ಇವರು ವಾಟರ್ ಮ್ಯಾನ್ ಎಂತಿ ಜ್ಯೋತಿ, ಅವಳು ಮಗಳು ಜ್ಯೋತಿ, ಇವನು ರುದ್ರಪ್ಪ. ರುದ್ರಪ್ಪ ಅವ್ರು 3 ಮನೆಯಿಂದ 3/4 ಇಂಚ್ ತಗೊಂಡವ್ರಲ್ಲ, ಇವ್ರು 1 ಇಂಚ್ ಹೆಂಗ್ ಕೊಡ್ಬೋದು? 2 ಇಂಚಿಂದ ಲೋಕೇಶ್ ಶಿವಣ್ಣ ಮನೆಗೆ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ. ಈಗ ಫಂಕ್ಷನ್ ಆಗಿದ್ದು ಈಗ ವೈಯಕ್ತಿಕ ಮಾಡಿದ್ರೆ ನಾವೆಲ್ಲ ಮೆಂಬರ್ ಮಾಡ್ತಾ ಇರಬೇಕು. ನಾನು ಹೇಳೋದು ಸರ್, ಲೋಕೇಶ್ನೇ ಹಾಕ್ಸ್ಲಿ, ಸೈಲಾಕ್ನ ಹಾಕ್ಸ್ಲಿ, ನಾನೇ ಹಾಕಿಸ್ಲಿ, ಒಬ್ಬ ವಾಟರ್ ಮ್ಯಾನ್ ಒಂದು ಏನು ಅಂತ ಹೇಳಿದ್ರೆ ಒಂದು ಮನೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಗೊತ್ತಿರ್ತೋ ಇಲ್ವೋ ಅಂತ ನನಗೆ ಕೇಳ ಪ್ರಶ್ನೆ. ಮಾಡೋದೇ ಅಂದಿತ್ತಲ್ಲ, ಯಾರು ಹೇಳಿಲ್ಲ ಮಾಡಿಲ್ಲ. ಕೊಟ್ಟಿಲ್ಲ. ಮನೋಜ್, ಮಂಜುನಾಥ್ ಸಾಹನ, ಸಿಡಿ ತಿಮ್ಮಯ್ಯ ದೇವಯ್ಯ, ಅಪೂರ್ವ, ಮಂಜಾಕ್ಷಿ, ಮಾದೇವ್ ಪ್ರಸಾದ್, ಆದರ್ಶ್, ನಯನಶ್ರೀ, ಯಶೋದಮ್ಮ, ಅರುಣ, ಎಂ.ಆರ್. ನಾಣಯ್ಯ, ವೀಣಾ, ದಿಹಾ ಎಂ ಕೊಠಾರಿ, ನಾಗರತ್ನ ಎಸ್, ಬಿ.ಎನ್. ಸತೀಶ್, ಚೈತ್ರ ಎಂ.ಎಸ್, ದೀಪಕ್ ಸಿ.ಎನ್, ಹೇಮಾವತಿ, ಮಂಜುನಾಥ್, ಶೇಖ್ ಶ್ಯಾಮ್, ಪುಟ್ಟಾಯಮ್ಮ, ಅಭಿಷೇಕ್, ವೆಂಕಟೇಶ್, ನಟರಾಜ್, ಸುಶೀಲಮ್ಮ, ಮೀನಾಕ್ಷಿ, ಪುನೀತ್, ಉತ್ತಮ, ಅನಂತ್ ಕುಮಾರ್, ಪವಿತ್ರ, ಅಭಿಷೇಕ್, ಮುರಳಿ, ಚಂದ್ರ, ನಾಗರತ್ನ, ಪ್ರಸನ್ನ, ಎನ್ ಭಾಸ್ಕರ್, ವಿನಯ್, ವಿದ್ಯಾ, ನಯನ, ಬಿ.ಆರ್. ಪ್ರತಾಪ್, ದೀಪಕ್, ರೂಪ್ಕುಮಾರ್, ಕಾವ್ಯ, ಮಂಜೇಗೌಡ, ಸಿಡಿ ತಿಮ್ಮಯ್ಯ, ಸಿಡಿ ತೇಜಮ್ಮ, ಅಹಮದ್, ರಾಜಣ್ಣ, ಗೌತಮ್ ಫೊಗಾಟ್, ದಿನೇಶ್ ಕುಮಾರ್, ವೃಂದಾಕಲ, ಬಿಜಿ ಪ್ರಕಾಶ್, ಗಿರೀಶ್, ಟಿವಿ, ಎಸ್ ಉದಯ್, ರೂಪಶ್ರೀ, ಜಗದೀಶ್, ಆಶಾ ಮುಗವೀರ್, ಉಮಾದೇವಿ, ಮಹೇಂದ್ರ ಚಲವೇಗೌಡ, ಸರಸ್ವತಿ, ಜಯರಾಮ್ ಶೆಟ್ಟಿ, ಪಾರ್ವತಮಣಿ, ಮಹೇಶ್, ಸುಜನ್, ಸಿ.ಆರ್. ಕಾರ್ತಿಕ್, ಸೋಮಶೇಖರ್ ರಾವ್, ಸುರೇಖಾ, ಸಂತಮೇಗೌಡ, ಮಲನ್. ಇಷ್ಟು ಅರ್ಜಿಗಳು, ಈ 20 ಅರ್ಜಿಗಳು ಒಂದು ತಿಂಗಳು ಹುಲ್ಲೇನಹಳ್ಳಿ ಅಂಗನವಾಡಿ ಕಟ್ಟಡ ಸೋತಾ ಇದೆ ಅಂದ್ಬಿಟ್ಟು ಇವರೇ
ಮಾಡ್ತಾನೆ ಬಾಸು ಕೆಲಸ ಮಾಡ್ತಾನೆ ರಾಜನ ಮಾಡ್ಕೊಂಡು